ಎಸ್, ಬೆಂಗಳೂರಿಗೆ ಮೋದಿ ಬರ್ತಿದ್ದಾರೆ. ಎಲ್ಲ ಕಡೆ ಈಗ ಸಂಭ್ರಮ ಸಡಗರ ಶುರುವಾಗಿದೆ. ಟ್ರಾಫಿಕ್ ಪೊಲೀಸ್ ಅವರು ಬೆಳಗ್ಗೆಯಿಂದ ಹೇಗೆ ಟ್ರಾಫಿಕ್ನ ಸ್ವಲ್ಪ ನಿರ್ಮೂಲನೆ ಮಾಡೋದು, ಟ್ರಾಫಿಕ್ನ ಹೇಗೆ ತಡೆಯೋದು, ನರೇಂದ್ರ ಮೋದಿ ಅವರು ಬ್ಯಾಂಗ್ಳೂರು ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ಟ್ರಾಫಿಕ್ ಮುಕ್ತವಾಗಿರಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೋತಿದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಎಲ್ಲ ಕಡೆ ಎಲ್ಲ ಏರಿಯಾಗಳಲ್ಲಿ ಈಗ ಪೊಲೀಸರಿದ್ದಾರೆ. ಸೊ ಎಸ್, ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಆಗಮಿಸ್ತಿದ್ದಾರೆ. ಹೆಲಿಕಾಪ್ಟರ್ ಮೂಲಕ HQTC ಗೆ ಬಂದಿಳಿತಾರೆ ಇವಾಗ ಮೋದಿ ಅವರು. ಸೊ ಪ್ರಧಾನಿ ಮೋದಿ ಅವ್ರನ್ನ ಸ್ವಾಗತಿಸೋದಕ್ಕೆ ಬಿಜೆಪಿ ನಾಯಕರು ಫುಲ್ ತಯಾರಿಯನ್ನ ನಡೆಸ್ಕೋತಿದ್ದಾರೆ. ಮೋದಿ ಅವರನ್ನ ಕಣ್ತುಂಬಿಕೊಳ್ಳಲು ಕಾರ್ಯಕರ್ತರು ಕೂಡ ಕಾತರದಿಂದ ಕಾಯ್ತಿದ್ದಾರೆ. 12 ಗಂಟೆಗೆ ಹಳದಿ ಮಾರ್ಗ ಉದ್ಘಾಟನೆ ಆಗಬೇಕು. ಇನ್ನು 1 ಗಂಟೆಗಳಲ್ಲಿ ನರೇಂದ್ರ ಮೋದಿ ಅವರು ಹಳದಿ ಮಾರ್ಗವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಎಸ್, ಮೆಟ್ರೋದಲ್ಲಿ ಪ್ರಯಾಣಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರೆಡಿಯಾಗಿರುವಂತದ್ದು. ಹಳದಿ ಮಾರ್ಗದಲ್ಲಿ ಉದ್ಘಾಟನೆ ಮಾಡಿದ ಮೇಲೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಹಳದಿ ಮಾರ್ಗದಲ್ಲಿ ಮೋದಿ ಅವರು ಕೂಡ ಹೋಗ್ತಾರೆ. ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಿದ್ದಾರೆ. ನೋಡಿ ಯಾರ್ಯಾರು 3 ವಂದೇ ಭಾರತ್ ರೈಲ್ಗೆ ಚಾಲನೆ ನೀಡ್ತಿದ್ದಾರೆ. ನಮ್ಮ ಮೋದಿ ಅವರು 3 ವಂದೇ ಭಾರತ್ ರೈಲ್ಗೆ ಚಾಲನೆಯನ್ನ ಕೊಡ್ತಿರುವಂತದ್ದು. ಈಗ ಹಳದಿ ಮಾರ್ಗದಲ್ಲಿ 3 ಮೆಟ್ರೋ ರೈಲ್ಗಳನ್ನ ಮೆಟ್ರೋವನ್ನ ಬಿಡ್ತಿದ್ದಾರೆ. ನಮ್ಮ ಮೆಟ್ರೋ ಹಳದಿ ಮಾರ್ಗ ಇಂದು ಲೋಕಾರ್ಪಣೆ ಆಗುತ್ತೆ. ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. HQTC ಅಲ್ಲಿಗೆ ಮೋದಿ ಅವರು ಬಂದು ಅಲ್ಲಿಂದ ಹಳದಿ ಮಾರ್ಗದ ಉದ್ಘಾಟನೆಗೆ ಹೋಗುವಂಥದ್ದು. ಮೋದಿ ಅವರು ಅಂದರೆ ಟ್ರಾಫಿಕ್ ಅನ್ನ ಕೂಡ ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅಂದರೆ ವೆಹಿಕಲ್ಗಳನ್ನ ಬೇರೆ ರೂಟ್ಗಳಿಗೆ ಕಳಿಸೋದು, ಟ್ರಾಫಿಕನ್ನು ಮುಕ್ತ ಮಾಡೋದು, ಈ ರೀತಿಯಾಗಿ ಎಲ್ಲ ಟ್ರಾಫಿಕ್ ಪೊಲೀಸರು ಕೂಡ ಫುಲ್ ಹದ್ದಿನ ಕಣ್ಣನ್ನು ವಹಿಸಿದ್ದಾರೆ. ಈಗ ಮೋದಿಯವರು ಬರ್ತಾರೆ ಅಂದರೆ ನಗರದ ಎಲ್ಲ ಕಡೆ ಜನದಟ್ಟಣೆ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಕಮ್ಮಿ ಮಾಡೋದು ಅಂತ ಹೇಳಿ ಎಲ್ಲವೂ ಕೂಡ ತಯಾರಿ ನಡೆದಿದೆ. ನೀವು ನೋಡ್ತಿರ್ಬೋದು ಹೇಗೆ ಬೆಂಗಳೂರನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿ. ನೀವು ಗಮನಿಸ್ಬೋದು ವಿಜುವಲ್ಸ್ಗಳಲ್ಲಿ ರಸ್ತೆ ಫುಲ್ಲು ನಮ್ಮ ಬಿಜೆಪಿಯ ಕಮಲದ ಬಾವುಟಗಳು ಆರ್ತಾ ಇದೆ. ಎಲ್ಲ ಕಡೆ ಕೇಸರಿ ಮೋದಿ ಅವರು ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ಬೆಂಗಳೂರೇ ಫುಲ್ ಕೇಸರಿ ಆಗೋಗ್ಬಿಟ್ಟಿದೆ. ನೋಡ್ಬೋದು ಎಲ್ಲೂ ಕೂಡ ಹೆಚ್ಚಾಗಿ ಅಷ್ಟೊಂದು ಟ್ರಾಫಿಕ್ ಜಾಮ್ ಇಲ್ಲ. ಎಲ್ಲ ಟ್ರಾಫಿಕ್ ಪೊಲೀಸರು ವಾಹನ ದಟ್ಟಣೆಯನ್ನು ಕಡಿಮೆ ಮಾಡ್ತಿದ್ದಾರೆ. ವಂದೇ ಭಾರತ್ ರೈಲ್ಗೆ 3 ರೈಲ್ಗಳಿಗೆ ಚಾಲನೆಯನ್ನ ಕೊಡ್ತಿರುವಂಥದ್ದು. ನಗರದ ಸಂಪರ್ಕವನ್ನ ಪುನರೂಪಿಸಲು ನಿಗದಿಪಡಿಸಲಾದ ಬೃಹತ್ ಸಾರಿಗೆ ಯೋಜನೆಗಳ ಸರಣಿ ಉದ್ಘಾಟನೆಯನ್ನ ಇವತ್ತು ನರೇಂದ್ರ ಪ್ರಧಾನಿ ಮೋದಿ ಅವರು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ಅವರ ವೇಳಾಪಟ್ಟಿಯಲ್ಲಿ 3 ವಂದೇ ಭಾರತ್ ರೈಲ್ ಎಕ್ಸ್ಪ್ರೆಸ್ಗೆ ಹಸಿರು ನಿಶಾನೆಯನ್ನ ನೀಡ್ತಿರುವಂತದ್ದು ನರೇಂದ್ರ ಪ್ರಧಾನಿ ಮೋದಿ ಅವರು. ಬೆಂಗಳೂರು ಮೆಟ್ರೋದ ಹಳದಿ ಮಾರ್ಗವನ್ನ ಇವತ್ತು ಉದ್ಘಾಟಿಸುತ್ತಿದ್ದಾರೆ. ನೋಡಿ 3 ಹಂತದಲ್ಲಿ ಅಂದ್ರೆ ಶಂಕುಸ್ಥಾಪನೆಯನ್ನು ನಿರ್ವಹಿಸ್ತಾರೆ. ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಕೂಡ ಮಾತನಾಡ್ತಾರೆ ಇವತ್ತು ನರೇಂದ್ರ ಮೋದಿ ಅವರು. ನೀವು ನೋಡ್ಬೋದು ಮೆಟ್ರೋ ಎಷ್ಟು ಮುಖ್ಯ ನಮ್ಮ ಬೆಂಗಳೂರಿಗೆ ಅಂತ ಹೇಳಿ. ಅದರಲ್ಲೂ ಹಳದಿ ಮಾರ್ಗ ಏನಿದೆ ಬೊಮ್ಮಸಂದ್ರ ಆ ಕಡೆ ಎಲ್ಲ ಫುಲ್ ಜಾಸ್ತಿ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಈ ಒಂದು ಮಾರ್ಗದಲ್ಲಿ ಈಗ ಮೋದಿ ಅವರು ಮೆಟ್ರೋವನ್ನು ಉದ್ಘಾಟನೆ ಮಾಡ್ತಿರುವಂಥದ್ದು. ಎಸ್, ನೋಡಿ ಆರ್ ವಿ ರಸ್ತೆ ಬೊಮ್ಮಸಂದ್ರ ರಸ್ತೆ ಇದೊಂದು 19 ಕಿಲೋಮೀಟರ್ಸ್ ಏನು ಉದ್ದದ ಹಳದಿ ಮಾರ್ಗ ಏನಿದೆ ಈ ಮಾರ್ಗದಲ್ಲಿ ಇವತ್ತು ಮೋದಿ ಅವರು ಸಂಚಾರವನ್ನ ಮಾಡ್ತಾರೆ. ಸೊ ಅದಕ್ಕಾಗಿ ಬೆಂಗಳೂರನ್ನ ಫುಲ್ಲು ಆರೆಂಜ್ನಿಂದ ಕೇಸರಿಯಿಂದ ಫುಲ್ ಸಿಂಗಾಳವನ್ನ ಮಾಡಿರುವಂಥದ್ದು. ಎಲ್ಲ ಕಡೆ ಕಮಲದ ಬಾವುಟಗಳು ರಾರಾಜಿಸ್ತಿವೆ. ನೀವು ನೋಡ್ಬೋದು ವಿಜುವಲ್ಸ್ಗಳಲ್ಲಿ ಎಲ್ಲ ಪ್ರತಿಯೊಂದು ಏರಿಯಾಗಳಲ್ಲಿ ಮೇನ್ ರೋಡ್ಗಳೇನಿದೆ ಹೈವೇಗಳೇನಿದೆ ಅಲ್ಲೆಲ್ಲ ಕೂಡ ಕಮಲದ ಬಾವುಟಗಳು ರಾರಾಜಿಸ್ತಿವೆ. ಸೊ ಎಲ್ಲ ಕಡೆ ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಮೋದಿ ಅವರ ರಕ್ಷಣೆಗೆ ಎಲ್ಲ ರೀತಿಯಾದ ತಯಾರಿಗಳನ್ನ ನಡೆಸಲಾಗಿದೆ. ಇನ್ನು ನಮ್ಮ ಬೆಂಗಳೂರು ಪೊಲೀಸರು ಅವರು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ಅದರಲ್ಲೂ ಟ್ರಾಫಿಕ್ ಪೊಲೀಸ್ ಅವರು ಕೂಡ ತುಂಬ ಹೈ ಅಲರ್ಟ್ ಆಗಿದ್ದಾರೆ. ಸಂಡೇ ಅಂದರೆ ಬೆಂಗಳೂರಿನಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ. ಅಲ್ಲಿ ಇಲ್ಲಿ ಓಡಾಡೋರು ಅಥವಾ ಸಂಡೇ ವೀಕೆಂಡಲ್ಲಿ ಹೊರಗಡೆ ಬರೋರು, ಕಬ್ಬನ್ ಪಾರ್ಕ್, ಲಾಲ್ ಬಾಗು, ವಿಧಾನಸೌಧ ನೋಡಕ್ಕೆ ಬರೋರು, ಸೊ ಅವರ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಮೋದಿ ಅವರು ಹೆಬ್ಬಾಳದಿಂದ ಬರ್ತಾರಲ್ಲ ಆ ಮೆಟ್ರೋ ಹೆಬ್ಬಾಳದಿಂದ ಬಂದು ಅಲ್ಲಿ ಇಳಿದು
ಈ ಒಂದು ಮಾರ್ಗವಾಗಿ ಬರೋದ್ರಿಂದ ಆ ಮಾರ್ಗದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಮ್ಮಿ ಮಾಡ್ತಿದೆ. HQTCಗೆ ಬಂದು ಹೇಳ್ತಾರೆ ಮೋದಿ ಅವರು. ಸೊ ಅಲ್ಲಿಂದ ಅವರು RV ರಸ್ತೆ ಮತ್ತು ಬೊಮ್ಮಸಂದ್ರ ಈ ಕಡೆ ಹೋಗೋದ್ರಿಂದ ಆ ಮಾರ್ಗ ಏನಿದೆ, ಹೆಬ್ಬಾಳದ ಮಾರ್ಗ ಏನಿದೆ, ಪ್ಯಾಲೇಸ್ ರೋಡ್ ಆಗಿರ್ಬೋದು, ವಸಂತ ನಗರ, ಸೊ ಈ ಒಂದು ಇದರಲ್ಲಿ ಅವರು ಎಲ್ಲ ಟ್ರಾಫಿಕ್ ಏನ ಕಮ್ಮಿ ಮಾಡ್ತಿದ್ದಾರೆ ಆ ಒಂದು ಮಾರ್ಗದಲ್ಲಿ ಓಡಾಡೋದ್ರಿಂದ. ಸೊ ಅಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಮ್ಮಿ ಮಾಡಿ ನೋಡಿ ಎಲ್ಲ ಕಡೆ ರೆಡಿ ಮಾಡ್ಕೊಳ್ತಿರುವಂಥದ್ದು ಮೋದಿ ಅವರ ಆಗಮನಕ್ಕೆ. ಇನ್ನು ಹಳದಿ ಮಾರ್ಗ ಏನಿದೆ ಅದು ತುಂಬಾ ನೀಡೆಡ್ ಬೆಂಗಳೂರಿಗೆ, ಯಾಕಂದರೆ ಇಲ್ಲಿ ಜಾಸ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತು IT-BT ಕಂಪ್ನಿಗಳು ಜಾಸ್ತಿ ಇದೆ, ಅಲ್ಲಿಗೆ ಕೆಲಸಕ್ಕೆ ಹೋಗೋರು ಸಂಖ್ಯೆನೂ ಜಾಸ್ತಿ ಇದೆ. ಹಾಗಾಗಿ ಆ ಒಂದು ಹಳದಿ ಮಾರ್ಗ ಬಂದರೆ ಜನದಟ್ಟಣೆ ಕೂಡ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿ ಈ ಒಂದು ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡ್ತಿರುವಂಥದ್ದು. ಮೊದಲಿಗೆ ಮೂರು ಮೆಟ್ರೋಗಳನ್ನು ಬಿಡ್ತಾರೆ, 3 ಮೆಟ್ರೋ ಟ್ರೈನ್ಗಳನ್ನು ಬಿಡ್ತಾರೆ. ಅನಂತರ ನೋಡಿಕೊಂಡು ಆಮೇಲೆ ಇನ್ನೂ ಜಾಸ್ತಿ ಮೆಟ್ರೋ ರೈಲ್ಗಳನ್ನು ಹಾಕ್ತಾರೆ. ಈಗ ಸದ್ಯಕ್ಕೆ 3 ಟ್ರೈನ್ಗಳನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ನರೇಂದ್ರ ಮೋದಿ ಅವರು ಬರೋದು ಕನ್ಫರ್ಮ್ ಆದಾಗ್ಲಿಂದ ಇವಾಗ ಬೆಂಗಳೂರಿನಲ್ಲಿ ಒಂಥರ ಸಡಗರ ಶುರುವಾಗ್ಬಿಟ್ಟಿದೆ. ಅದರಲ್ಲೂ BJPಯವರು ಇದನ್ನು ಹಬ್ಬದ ಥರ ಆಚರಿಸ್ತಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂಗಳೂರನ್ನು ಸಿಂಗಾರ ಮಾಡಿದ್ದಾರೆ ಅಂತ ಹೇಳಿ. ಮೋದಿಯವರ ಆಗಮನಕ್ಕೆ ಎಲ್ಲ ರೋಡ್ಗಳಲ್ಲಿ ಕಮಲದ ಬಾವುಟಗಳು ರಾರಾಜಿಸ್ತಿವೆ. ಇನ್ನು ನೋಡಿ ಅಂದರೆ ಈಗ 3 ರೈಲ್ಗಳನ್ನು ಬಿಡ್ತಿದ್ದಾರೆ. ಅದು ಅಂದರೆ ಬೊಮ್ಮಸಂದ್ರ, RV ರಸ್ತೆ ಅಲ್ಲಿನ ಜನದಟ್ಟಣೆಗೆ ಅಷ್ಟು ರೈಲ್ಗಳು ಸಾಲಲ್ಲ. ಇನ್ನೂ 15 ರೈಲ್ಗಳನ್ನು ಬಿಡ್ತಾರೆ. ಅದು ಯಾವಾಗ ಅಂತಂದರೆ ಮಾರ್ಚ್ 2026 ವೇಳೆಗೆ ಅಷ್ಟರಲ್ಲಿ ಏನು ಕಾರ್ಯ ಅಂದರೆ ಏನು ಪ್ರಯಾಣದ ಏನು ಕಾರ್ಯಾಚರಣೆ ಏನಿದೆ ಅಷ್ಟು ಕೂಡ ಅವಾಗ ಆರಂಭವಾಗುವಂಥ ನಿರೀಕ್ಷೆ ಇದೆ. ಸೊ ಅಷ್ಟರಲ್ಲಿ ಎಲ್ಲ ಅಂದರೆ 15 ರೈಲ್ಗಳು ಕೂಡ ಓಡಾಡುವಂಥ ಸಾಧ್ಯತೆಗಳಿದೆ 2026ರಲ್ಲಿ. ಈಗ ಸದ್ಯಕ್ಕೆ 3 ಮೆಟ್ರೋ ರೈಲ್ಗಳನ್ನು ಮೋದಿ ಅವರು ಉದ್ಘಾಟನೆ ಮಾಡ್ತಿರುವಂಥದ್ದು. ನೀವೀಗ ನೋಡ್ತಿರುವಂಥದ್ದು ಪ್ಯಾಲೇಸ್ ರೋಡು, ಹೆಬ್ಬಾಳದಿಂದ ಬರುವಂಥ ರೂಟು, MG ರೋಡು. ಸೊ ಎಲ್ಲ ಕಡೆಗಳಲ್ಲೂ ಕೇಸರಿ ಬಣ್ಣ ರಾರಾಜಿಸ್ತಿದೆ. ಕೇಸರಿಯ ಏನು ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಅಲ್ಲ. ಆಮೇಲೆ ಕಮಲದ ಬಾವುಟಗಳು ರಾರಾಜಿಸ್ತಿವೆ. ಕಬ್ಬನ್ ಪಾರ್ಕು ಮತ್ತು ಆನಂದರಾವ್ ಸರ್ಕಲ್ಲು ಪ್ರತಿಯೊಂದು ಕಡೆನೂ ಎಲ್ಲ ಕಡೆನೂ ಕೇಸರಿಯ ಬಾವುಟಗಳು ರಾರಾಜಿಸ್ತಿವೆ, ನೀವು ನೋಡ್ಬೋದು ಇಲ್ಲಿ. ಇನ್ನು ನರೇಂದ್ರ ಮೋದಿ ಅವರು ಕೂಡ ಏನು 19 ಕಿಲೋಮೀಟರ್ ಮಾರ್ಗ ಏನಿದೆ ಅದರಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ. ಈ ಒಂದು ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿ ನರೇಂದ್ರ ಮೋದಿ ಅವರು 19 ಕಿಲೋಮೀಟರ್ ಮೆಟ್ರೋ ಲೈನ್ದಲ್ಲಿ, ಯೆಲ್ಲೋ ಲೈನಲ್ಲಿ, ಹಳದಿ ಮಾರ್ಗದಲ್ಲಿ ಅವರು ಕೂಡ ಸಂಚಾರವನ್ನು ಮಾಡ್ತಾರೆ. ಇನ್ನು ಹಳದಿ ಮಾರ್ಗದಲ್ಲಿ ಎಲ್ಲೆಲ್ಲೂ ನಿಲ್ದಾಣಗಳಿದೆ ಅಂತ ನೋಡೋದಾದರೆ ಬೊಮ್ಮಸಂದ್ರ, ಹೆಬ್ಗೋಡಿ, ಆಮೇಲೆ ಹೊಸೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್ ಆಗಿರುವಂಥ ಅಲ್ಲೂ ಕೂಡ ಅಗ್ರಹಾರ, ಅಲ್ಲೂ ಕೂಡ ಇದೆ, ಎಲೆಕ್ಟ್ರಾನಿಕ್ ಸಿಟಿ, ಬೆರಿಟೇನ ನಗರ, ಮತ್ತು ಹೊಸರೋಡು, ಸಿಂಗಸಂದ್ರ, ಕೂಡ್ಲು ಗೇಟು, ಮತ್ತು ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡು, BTM ಲೇಔಟು, ಜಯದೇವ ಆಸ್ಪತ್ರೆ, ರಾಗಿಗುಡ್ಡದ ದೇವಸ್ಥಾನ, RV ರಸ್ತೆ, ಇಷ್ಟು ಏನು ಮಾರ್ಗಗಳಿದೆ, ಇಷ್ಟು ಮಾರ್ಗಗಳಲ್ಲಿ ಸಂಚಾರ ಜಾಸ್ತಿ ಇದೆ. ಹಾಗಾಗಿ ಟ್ರಾಫಿಕ್ ಕೂಡ ತುಂಬ ಆಗುತ್ತೆ ನೋಡಿ. ಹೆಬ್ಗೋಡಿ, ಹೊಸೂರು ರಸ್ತೆ ಮತ್ತು ಇನ್ಫೋಸಿಸ್ಗೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಮತ್ತು ಎಲೆಕ್ಟ್ರಾನ್ ಸಿಟಿ ಅದಂತೂ ಕೇಳಲೇಬೇಕಾಗಿಲ್ಲ. ಎಲೆಕ್ಟ್ರಾನ್ ಸಿಟಿಯಲ್ಲಿ ಟೋಲ್ಗಳಿಗೆ ದುಡ್ಡು ಕೊಟ್ಟು ಹೋಗೋದೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಮಾರ್ಗದಲ್ಲಿ ಈಗ ಹಳದಿ ಲೈನ್ ಬರ್ತಿರುವಂಥದ್ದು ಎಲ್ರಿಗೂ ಕೂಡ ಖುಷಿ ಆಗ್ತಿದೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡ್ತಿದ್ದಾರೆ ಅಂದರೆ ಬೆಂಗಳೂರು ಜನರು ಅವರು ನೋಡೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಮೋದಿ ಅವರ ಟೈಮ್ ಶೆಡ್ಯೂಲಲ್ಲಿ ಬೆಂಗಳೂರಿಗೆ ಬಂದು ಮೆಟ್ರೋ ಉದ್ಘಾಟನೆ ಮಾಡೋದಕ್ಕೆ ಟೈಮ್ ಕೊಟ್ಟಿರೋದೇ ಒಂದು ದೊಡ್ಡದಂತ ಹೇಳ್ಬೋದು. ಯಾಕಂದರೆ ಅವರ ಒಂದು ಟೈಮ್ ಶೆಡ್ಯೂಲಲ್ಲಿ ಇರಲಿಲ್ಲ ಬೆಂಗಳೂರಿಗೆ ಬರಬೇಕಂತ ಹೇಳಿ. ಬಟ್ ಆದರೂ ಮೋದಿಯವರು ಒಂದು ಒಳ್ಳೆ ಮನಸ್ಸನ್ನು ಮಾಡಿ ಬೆಂಗಳೂರನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಬೆಂಗಳೂರಿಗೆ ಬರ್ತಿದ್ದಾರೆ. 12 ಗಂಟೆಗೆ ಸರಿಯಾಗಿ 12 ಗಂಟೆಗೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ. ನೀವು ಗಮನಿಸ್ಬೋದು 12 ಗಂಟೆಗೆ ಕರೆಕ್ಟಾಗಿ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.